ವಕೀಲರು ಸಹ ಹಾಜರಿದ್ದು ಮತ್ತು ನ್ಯಾಯಾಲಯದ ಸಿಬ್ಬಂದಿಯೂ ಸಹ ಹಾಜರಿರುತ್ತಾರೆ ಮತ್ತು ಪೊಲೀಸ್ ಇಲಾಖೆಯವರು ಸಹ ಹಾಜರಿರುತ್ತಾರೆ. ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪತ್ರಿಕಾ ಮಿತ್ರರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವನ್ನು ಹೊಂದಿಸ್ತೇನೆ. ಹರಿಯಾಣ ನ್ಯಾಯಾಲಯಗಳಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರತಕ್ಕಂಥ ನ್ಯಾಯಾಧೀಶರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ವಕೀಲರ ಸಂಘದ ಪರವಾಗಿ ಇಟ್ಕೊಂಡಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷರು ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರೇ, ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹರಿಹರದ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಿತ ಶಾರದಾದೇವಿ ಸಿ ಕಟ್ಟಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಪ್ರಧಾನ ಸಿವಿಲ್ ಮತ್ತು ಜೆಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಿತ ಮಾದೇವ ನಾಟ್ಯ ಸಾಹೇಬ್ ಅವರೇ, ಎರಡನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ವೀಣಾ ಕೋಲೇಕರ್ ಮೇಡಮ್ ಅವರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗರಾಜ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶುಭ ಅವರೇ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸಹಾಯಕ ಸರ್ಕಾರಿ ಅಭಿಯೋಜಕರೇ, ಅಪರ ಸರ್ಕಾರಿ ವಕೀಲರೇ, ಎಲ್ಲ ನನ್ನ ಹಿರಿಯ ಮತ್ತು ಸಹೋದ್ಯೋಗಿ ಮಿತ್ರ ವಕೀಲ ವೃಂದದವರೇ, ನ್ಯಾಯಾಲಯದ ನ್ಯಾಯಾಂಗ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇವತ್ತು ನ್ಯಾಯಾಂಗ ಇಲಾಖೆ ಆಗಲಿ ಸರ್ಕಾರದ ಯಾವ ಕ್ವಾಲಿಟೀಸ್ ಎಲ್ಲ ಇದೆ. ಬೆಸ್ಟ್ ಕ್ವಾಲಿಟಿ ಏನಿದೆ ಅಂದರೆ ಪೇಷನ್ಸ್ ಆಗಿ ಎಲ್ಲರೂ ಕೇಳ್ತಿದ್ರು. ಪೇಷನ್ಸ್ ಎಲ್ಲೂ ಕಳ್ಕೊಂಡಿಲ್ಲ. ಆನೆಸ್ಟಿ, ಇಂಟಿಗ್ರಿಟಿ ಇದೆಲ್ಲ. ಆಮೇಲೆ ಪ್ಲೆಸೆಂಟ್ ಮೂಡ್ ಇಲ್ಲಿ ಕೋರ್ಟ್ ಹಾಲ್ ಆರ್ ದಿ ಬೆಸ್ಟ್ ಕ್ವಾಲಿಟೀಸ್. ಸೊ ಆ ಎಲ್ಲ ಗುಣಗಳು ಬಂದಿದೆ. ಎಲ್ಲರೂ ಕೂಡ ಈ ಮಾತಾಡಿದ್ದಾರೆ ಅವರು ಎಷ್ಟು ದಿನ ಕೆಲಸ ಮಾಡಿರ್ತಾರೋ ಅಷ್ಟು ದಿನ ಆಯಾ ಸ್ಥಳಗಳಲ್ಲಿ ಕೆಲಸ ಏನು ನಿರ್ವಹಿಸಿರ್ತಾರೆ ಆ ಕೆಲಸನೇ ಉಳಿದಿರುತ್ತೆ ನೆನಪಿನಲ್ಲಿ. ಯಾಕೆ ಅಂತಂದರೆ ಈ ನ್ಯಾಯಾಂಗ ಸೇವೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಸಾಕಷ್ಟು ಅನುಭವ ಆಗಿದೆ. ಎರಡೂ ಕಡೆಯ ಕಕ್ಷಿದಾರರನ್ನ ವಕೀಲರನ್ನ ಒಪ್ಪಿಸ್ತಕ್ಕಂಥದ್ದು ಸಾಧ್ಯ ಇಲ್ಲ. ಸೋತವರು ಬೇಜಾರಾಗ್ತಾರೆ, ಗೆದ್ದವರು ಖುಷಿ ಇರ್ತಾರೆ. ಯಾವುದು ಅದೇ ತೀರ್ಪಾಗಿದೆ. ತೀರ್ಪು ಸತ್ಯನೇ ಆಗಿದೆ.